ಹೇ ಗೈಸ್, ನಾನೇ ನಿಮ್ಮ ಕಾರ್ತಿಕ್ ಸುಷ್ಮಾ ಮಾತಾಡ್ತಿರೋದು. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀವಿ. ನಾವು ಇಬ್ಬರು ಆರಾಮಾಗಿದ್ದೀವಿ. ವಿತಿನ್ ಬ್ಲಾಗ್ ಏನಪ್ಪ ಅಂತಂದರೆ ರಿಸೆಪ್ಷನ್ ಲುಕ್ಕಿಗೆ ಯಾವ ಥರ ಹೇರ್ ಸ್ಟೈಲ್ ಹಾಕೋದು ಅಂತ ಅಂದ್ಬಿಟ್ಟು ನಾನು ಇವತ್ತು ನಿಮಗೆ ತೋರಿಸ್ತೀನಿ. ಈ ವ್ಲಾಗಲ್ಲೇ ನಾನು ಬಂದು ನಿಮಗೆ ಡೀಟೇಲಾಗೆಲ್ಲ ಏನು ಹೇಳಲ್ಲ, ಯಾಕಂದರೆ ಫಸ್ಟ್ ವ್ಲಾಗಲ್ಲೇ ನಾನು ನಿಮಗೆ ಆಲ್ರೆಡಿ ಡೀಟೇಲಾಗಿ ಹೇಳಿದೆ. ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಪ್ರೊಸೀಜರ್ನ ಫಾಲೋ ಮಾಡಬೇಕು ಅಂತ ಅಂದ್ಬಿಟ್ಟು ಆಲ್ರೆಡಿ ನಾನು ನಿಮ್ಮ ಹತ್ರ ಹೇಳಿದ್ದೀನಿ. ಒಂದ್ಸಲಿ ಬೇಕಂದರೆ ಗ್ಲಾನ್ಸ್ ಮಾಡ್ತೀನಿ ಏನೇನು ಪ್ರೊಸೀಜರ್, ಯಾವ ಥರ ಹೇರ್ ಸ್ಟೈಲ್ಗೆ ಮೇನ್ ಏನು ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು ನಾನು ನಿಮಗೆ ಈ ವ್ಲಾಗಲ್ಲಿ ಸ್ವಲ್ಪ ಮೇಲೆ ಗ್ಲಾನ್ಸ್ ಮಾತ್ರ ಮಾಡ್ತೀನಿ. ಓಕೆ, ಬನ್ನಿ ವಿಡಿಯೋಗಳು ಹೋಗೋಣ. ಫಸ್ಟು ಮೇನ್ ಹೇರ್ ಸ್ಟೈಲ್ಗೆ ಏನು ಇಂಪಾರ್ಟೆಂಟ್ ಅಂತ ಅಂದರೆ ಮೇನ್ ಪಿನ್ನ ಜಾಸ್ತಿ ಯೂಸ್ ಮಾಡಬೇಡಿ. ಫಸ್ಟ್ ಥಿಂಗ್, ಹೇರ್ ಸ್ಟೈಲ್ ನೀವು ಯಾರಿಗೆ ಮಾಡ್ತೀರಾ ಅಂತ ಅಂದ್ರೂ ಪಿನ್ಸ್ನ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಅವರು ಹೇರ್ ಸ್ಟೈಲ್ ಆಲ್ರೆಡಿ ತುಂಬ ಫ್ಲವರ್ಸ್ನ ಇಟ್ಟಿರ್ತೀರ, ಅದಕ್ಕೋಸ್ಕರ ತುಂಬ ನೀವು ಪಿನ್ಸ್ನ ಯೂಸ್ ಮಾಡಿದ್ರೆ ಅವ್ರಿಗೆ ಹೆವಿ ಆಗೋ ಚಾನ್ಸಸ್ ಇರುತ್ತೆ. ಇನ್ನೊಂದು ಏನಂತಂದರೆ ಚುಚ್ಚೋ ಚಾನ್ಸಸ್ ಅಂತೂ ತುಂಬಾ ಇರುತ್ತೆ. ಇನ್ನೊಂದು ಏನಂದರೆ ಪಿನ್ಸ್ ಪಿನ್ ನೋಡಿ, ಈ ಪಿನ್ನ ಜಾಸ್ತಿ ಯೂಸ್ ಮಾಡಬೇಡಿ. ಯಾಕಂದರೆ ಹಾಕಿರ್ತೀರ ಜಸ್ಟ್ 2 to 3 ಸೆಕೆಂಡ್ಸ್ ಅಷ್ಟೇ ಇದು ನಿಲ್ಲುತ್ತೆ, ಆಮೇಲೆ ಏನಾಗುತ್ತೆ ಆಚೆ ಬಂದುಬಿಡುತ್ತೆ. ಆ ರೀಸನಿಂದ ಜಾಸ್ತಿ ಪಿನ್ಸ್ನ ಯೂಸ್ ಮಾಡಬೇಡಿ. ಏನು ನಾರ್ಮಲಿ ಯಾವುದು ಅಂದರೆ ಸುಜಾತ ಪಿನ್ನ ಯೂಸ್ ಮಾಡ್ಕೊಳ್ಳಿ, ಇಟ್ಸ್ ಬೆಟರ್ ಅಂತಲೇ ಹೇಳ್ತೀನಿ. ಯಾಕಂದರೆ ಗ್ರಿಪ್ ಆಗಿರುತ್ತೆ, ನಿಮಗೂ ಟೆನ್ಷನ್ ಇರಲ್ಲ ಯಾವ ಥರ ಬಿದೋಗ್ಬಿಡುತ್ತೋ ಇಲ್ಲಾಂದರೆ ಜಾರ್ಕೊಂಡು ಬಂದುಬಿಡುತ್ತೋ ಹೇರ್ ಸ್ಟೈಲ್ ಅಂತ ಅಂದ್ಬಿಟ್ಟು ನಿಮಗೂ ಸ್ವಲ್ಪ ಭಯ ಇರೋದಿಲ್ಲ. ಇನ್ನೊಂದು, ಈ ಪಿನ್ ನಾನು ಆ ವ್ಲಾಗಲ್ಲೇ ತೋರಿಸಿಲ್ಲ, ವಿಸಿಬಲ್ ಕಾಣಿಸ್ತಿದೆ ನಿಮಗೆ, ಚಿಕ್ಕ ಪಿನ್ನು. ಯಾಕಂದರೆ ಇವಾಗ ಹೆಂಗೆ ಅಂತಂದರೆ ಏರ್ಸ್ ಈ ಥರ ನಿಂತಿದೆ, ನಿಮಗೆ ಕುತ್ಕೊತಿಲ್ಲ ಅಂತ ಅಂದಾಗ ಈ ಪಿನ್ಸ್ನ ಯೂಸ್ ಮಾಡಿ ಒಳಗಡೆ ಇನ್ಸೆಕ್ಟ್ ಮಾಡ್ಬೋದು. ನಿಮಗೆ ಅಷ್ಟೊಂದಾಗಿ ವಿಸಿಬಲ್ ಆಗಲ್ಲ, ಓಕೆನಾ? ಅಷ್ಟು ಚಿಕ್ಕದಾಗಿರುತ್ತೆ. ವಿಸಿಬಲ್ ಆಗದಿರೋ ಪಿ ಇದು ಅಂದರೆ ಇದನ್ನು ಪಿನ್ನೇ ನೀವು ಯಾವ ರೀತಿ ಬೇಕಾದ್ರೂ ಯೂಸ್ ಮಾಡ್ಬೋದು. ಲೈಕ್ ಈ ಥರ ಬೆಂಡ್ ಮಾಡ್ಬೋದು, ಇಲ್ಲ ಅಂತಂದರೆ ಈ ಥರ ಅಗಲ ಮಾಡ್ಕೋಬೋದು. ನಿಮಗೆ ಯಾವ ಸೈಜಿಗೆ ಬೇಕೋ ಅಷ್ಟು ಸೈಜಿಗೆ ಈ ಪಿನ್ಸ್ನ ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟ್, ರಬ್ಬರ್ ಬ್ಯಾಂಡ್. ನೀವು ಇದೇ ಬ್ಲ್ಯಾಕ್ ರಬ್ಬರ್ ಬ್ಯಾಂಡ್ನೇ ಯೂಸ್ ಮಾಡಬೇಕು, ಬೇರೆ ಯಾವುದು ಯೂಸ್ ಮಾಡಬೇಡಿ. ಡಿಸ್ಕೋ ರಬ್ಬರ್ ಬ್ಯಾಂಡ್ನ ದಯವಿಟ್ಟು ಯೂಸ್ ಮಾಡಬೇಡಿ. ತುಂಬ ಜನ ಅದೇ ಮಿಸ್ಟೇಕ್ ಮಾಡ್ತಾ ಇರೋದು, ಡಿಸ್ಕೋ ರಬ್ಬರ್ ಬ್ಯಾಂಡ್ನ ಯೂಸ್ ಮಾಡ್ತಾರೆ ಬ್ರೈಡ್ಗೆ. ಯೂಸ್ ಮಾಡಿದಾಗ ಏನಾಗುತ್ತೆ ಹೇಳಿ, ಅವ್ರಿಗೆ ಇದ್ರಲ್ಲಂದರೆ ಕಟ್ ಮಾಡಿ ರಿಮೂವ್ ಮಾಡ್ಬೋದು. ಡಿಸ್ಕೋ ರಬ್ಬರ್ ಬ್ಯಾಂಡ್ ಅಂತ ಅಂದರೆ ನಿಮಗೆ ಕಂಫರ್ಟಬಲ್ ಆಗಿರಲ್ಲ. ಆಮೇಲೆ ಮತ್ತು ಇನ್ನೊಂದು ತುಂಬ ಎಕ್ಸ್ಪ್ಯಾಂಡ್ ಆಗುತ್ತೆ ಆ ರಬ್ಬರ್ ಬ್ಯಾಂಡ್, ಓಕೆನಾ? ಇದು ಬಂದು ಕಂಫರ್ಟಬಲ್ ಆಗಿರುತ್ತೆ, ಜಸ್ಟ್ 2 to 3 ರೌಂಡ್ಸ್ ಹಾಕ್ಬೋದು ಅಷ್ಟೇ, ಅದಕ್ಕೆ ಮೇಲೆ ಇದರಲ್ಲೂ ಹಾಕೋಕ್ಕಲ್ಲ. ಅದು ಅಂತಂದರೆ ನೀವು ಈ ಥರ ಹೇಳಿದಾಗ ಎಕ್ಸ್ಪ್ಯಾಂಡ್ ಆಗುತ್ತೆ. ಆ ರೀಸನಿಂದ ಡಿಸ್ಕೋ ರಬ್ಬರ್ ಬ್ಯಾಂಡ್ನ ಯೂಸ್ ಮಾಡಬೇಡಿ. ನಾರ್ಮಲ್ ಅಷ್ಟೇ, ಇದು ನಾನು ಗೊತ್ತಿರುತ್ತೆ ನಿಮಗೆ, ಆಲ್ರೆಡಿ ನಾನು ಬ್ಲಾಗಲ್ಲಿ ಹೇಳಿದ್ದೀನಿ. ಓಕೆ, ಬನ್ನಿ ಬ್ಲಾಗಲ್ಲಿ ಹೇಳೋಣ. ಮೇನ್ ಹೇರ್ ಸ್ಟೈಲ್ಗೆ ಏನು ಇಂಪಾರ್ಟೆಂಟ್ ಗೊತ್ತಾ? ನೀವು ಯಾವುದೇ ಹೇರ್ ಸ್ಟೈಲ್ ಹಾಕಿ ಅವ್ರ ಫೋರ್ ಹೆಡ್ನ ನೋಡ್ಕೊಂಡು ಮೇನ್ನ ಹಾಕಬೇಕು. ಕೆಲವೊಬ್ಬರಿಗೆ ಈ ಫೋರ್ ಹೆಡ್ ಬಂದು ತುಂಬ ಅಗಲ ಇರುತ್ತೆ, ಅದನ್ನು ನೋಡ್ಕೊಂಡು ನೀವು ಹೇರ್ ಸ್ಟೈಲ್ ಹಾಕಿ. ತುಂಬ ಅಗಲ ಇರೋರಿಗೆ ನೀವೇನು ಮಾಡ್ತೀರಾ, ಇದನ್ನ ತೆಗ್ದು ಮೇಲೆ ಈ ಥರ ಬಾಚಬಾರ್ದು. ಈ ಥರ ಹಾಕಿದ್ರೆ ಏನಾಗುತ್ತೆ ಹೇಳಿ, ಅವ್ರ ಫೇಸ್ ಬಂದು ಇನ್ನೂ ಎನ್ಹಾನ್ಸ್ ಆಗುತ್ತೆ, ತುಂಬ ವೈಡ್ ಫೇಸ್ ಥರ ಕಾಣಿಸುತ್ತೆ. ಫೋರ್ ಹೆಡ್ ಇರೋರಿಗೆ ಏನು ಮಾಡ್ತೀರಾ ಅಂದರೆ ಫ್ರಂಟ್ ಸೆಕ್ಷನ್ ಈ ಥರ ಫ್ರಂಟಲ್ಲೇ ಅವ್ರ ಫೋರ್ ಹೆಡ್ನ ಅಟ್ಲೀಸ್ಟ್ ಕವರ್ ಮಾಡೋಕ್ಕೆ ನೀವು ಟ್ರೈ ಮಾಡಬೇಕು. ಕವರ್ ಆಗಲ್ಲ, ಸೊ ನೀವು ಟ್ರೈ ಮಾಡಿ. ಹೇರ್ ಸ್ಟೈಲಲ್ಲೇ ಮೇನ್ ಇರೋದಂದರೆ ಫೋರ್ ಹೆಡ್ನ ನೋಡ್ಕೊಂಡು ನೀವು ಮಾಡಿ, ಫೋರ್ ಹೆಡ್ನ ಕವರ್ ಮಾಡೋದನ್ನ ಆದಷ್ಟು ಮಾಡಿ ಅಷ್ಟೇ. ಮೇನ್ ಏನಂದರೆ ಸೆಕ್ಷನಲ್ಲಿರದೆ ನೀಟಾಗಿ ಫೋರ್ ಹೆಡ್ನ ನೋಡ್ಕೊಂಡು ಯಾವ ಥರ ಬೇಕಾದರೂ ಹೇರ್ ಸ್ಟೈಲ್ ಹಾಕ್ಬೋದು. ಇನ್ನೊಂದು ಮಿಸ್ಟೇಕ್ ಏನಂದರೆ ಅವ್ರಿಗೆ ಚಿಕ್ಕ ಫೋರ್ ಹೆಡ್ ಇರುತ್ತೆ. ಚಿಕ್ಕ ಫೋರ್ ಹೆಡ್ ಇರೋರಿಗೆ ಏನು ಮಾಡ್ತೀರಾ, ಹೈಟ್ ಪಫ್ನ ಹಾಕಬಾರ್ದು. ಅದು ಮೇನ್ ಮಿಸ್ಟೇಕ್ ನೀವು ಮಾಡ್ತಾಯಿದ್ದೀರಾ. ಚಿಕ್ಕ ಫೋರ್ ಹೆಡ್ ಇರೋರಿಗೆ ಹೈಟ್ ಪಫ್ನ ಹಾಕಬಾರ್ದು, ಮೀಡಿಯಮ್ ಲೆವೆಲ್ಗೆ ನೋಡಿಕೊಂಡು ಮಾಡಬೇಕು. ಇವಾಗ ಚಿಕ್ಕ ಫೋರ್ ಹೆಡ್ ಇರೋರಿಗೆ ನೀವು ಫ್ರಂಟಲ್ಲಿ ಹಾಕಿದ್ರೆ ಅವ್ರ ಫೇಸ್ ಬಂದು ತುಂಬ ಚಿಕ್ಕ ಕಾಣಿಸುತ್ತೆ, ಓಕೆನಾ? ಈ ಮಿಸ್ಟೇಕ್ನ ಮಾಡಬೇಡಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಏನಂತ ಅಂದರೆ ಹೈಟ್ ಆಗಿರೋರಿಗೆ ಪಫ್ನ ಹಾಕಬಾರ್ದು, ತುಂಬ ಹೈಟ್ ಪಫ್ ಹಾಕಬಾರ್ದು. ಮೀಡಿಯಮ್ ಲೆವೆಲ್, ಒಂದು ಲೆವೆಲ್ಗೆ ಅವ್ರ ಹೈಟ್ ಮ್ಯಾಚ್ ಮಾಡಿಕೊಂಡು ನೋಡಿ ನೀವು ಪಫ್ನ ಹಾಕಬೇಕು. ತುಂಬ ಹೈಟಿಗೆ ಹಾಕಿದ್ರೆ ಅವ್ರಿಗೆ ಆಲ್ರೆಡಿ ಹೈಟ್ ಇರ್ತಾರೆ, ನೀವು ಅವ್ರಿಗೆ ಹೈಟ್ ಪಫ್ ಹಾಕಿದ್ರೆ ಇನ್ನೂ ಹೈಟಾಗಿ ಕಾಣಿಸ್ತಾರೆ. ಅದಕ್ಕೋಸ್ಕರ ಹೈಟ್ ಪಫ್ನ ಅವಾಯ್ಡ್ ಮಾಡಿ, ಸ್ವಲ್ಪ ಹೈಟ್ ಆಗಿರೋರಿಗೆ. ನೀವು ಸೆಕ್ಷನ್ನ ಯಾವಾಗಲೇ ತೆಗಿತೀರಾ ಫ್ರಂಟ್ ಸೆಕ್ಷನ್ ಅಂತಂದರೆ ಈ ನೋಸ್ ಸ್ಟ್ರೈಟ್ ಆಗಿರಬೇಕು ಮೇನ್. ಯಾಕಂದರೆ ಇದಕ್ಕೆ ಫೋರ್ ಹೆಡ್ ಬಂದು ನಾರ್ಮಲ್ ಆಗಿದೆ, ನೀವು ಯಾವುದೇ ಹೇರ್ ಸ್ಟೈಲ್ ಹಾಕಿದ್ರೂ ಈ ಹೇರ್ ಡಮ್ಮಿಗೆ ಸೂಟ್ ಆಗುತ್ತೆ. ನೀವು ಎಷ್ಟು ಇದ್ರಲ್ಲಿ ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ನೀವು ಕ್ಲೈಂಟ್ಸ್ ಮೇಲೆ ಹಾಕಬೇಕಾದ್ರೂ ಅದೇ ರೀತಿಯೇ ನಿಮಗೆ ಬರುತ್ತೆ. ಜಿಗ್ಜಾಗ್ ಸೆಕ್ಷನ್ನ ತಗೊಳ್ಳಿ. ಜಿಗ್ಜಾಗ್ ತೆಗೆದ್ರೆ ಏನಾಗುತ್ತೆ, ಅವ್ರಿಗೆ ಮುಂದೆ ಹೇರ್ಸ್ ನೋಡಿ, ಜಿಗ್ಜಾಗ್ ತೆಗೆದ್ರೆ ಈ ಥರ ಕಾಣಿಸುತ್ತೆ, ತುಂಬ ಹೇರ್ಸ್ ಇಲ್ಲ ಅನ್ನೋ ಥರನೂ ಕಾಣಿಸಲ್ಲ. ಸೊ ನೀಟಾಗಿ ಕವರ್ ಅಪ್ ಆಗಿರುತ್ತೆ. ಇನ್ನೊಂದ್ಸಲಿ ತೋರಿಸ್ತೀನಿ. ಇವಾಗ ನೀವು ಸ್ಟ್ರೈಟಾಗಿ ತೆಗಿತೀರಾ ಅಂತ ಅಂದ್ಕೊಳ್ಳಿ. ಸ್ಟ್ರೈಟಾಗಿ ತೆಗೆದ್ರೆ
ಈ ರೀತಿ ಸೆಂಟ್ರಲ್ ಸೆಕ್ಷನ್ ಬಂದು ಕಾಣಿಸುತ್ತೆ. ಆ ರೀಸನಿಂದ ನೀವೇನು ಮಾಡ್ತೀರಾ ಅಂತಂದರೆ ಜಿಗ್ಜಾಗ್ ಸೆಕ್ಷನ್ನ ತಗೊಳ್ಳಿ. ನೋಡಿ, ಜಿಗ್ಜಾಗ್ ತೆಗೆದ್ಮೇಲೆ ಸೆಂಟರಲ್ಲಿ ಬಂದು ಲೈನ್ ಅನ್ನೋದು ಕಾಣಿಸ್ತಾ ಇಲ್ಲ. ಅದನ್ನು ಮೇನ್ ನೀವು ಅಬ್ಸರ್ವ್ ಮಾಡ್ಕೊಂಡು ತಗೊಳ್ಳಿ. ಓಕೆನಾ. ನೆಕ್ಸ್ಟ್ ಇದರಲ್ಲಿ ಮೇನ್ ಥಿಂಗ್ ಏನಂದರೆ ಸೈಡಲ್ಲಿ ಈ ಥರ ತೆಗಿತೀರಲ್ಲ, ಆವಾಗ ನಿಮಗೆ ಒಂದು ಸೈಡ್ ತುಂಬ ದಪ್ಪ ಬರುತ್ತೆ, ಇನ್ನೊಂದು ಸೈಡ್ ತುಂಬ ತಿನ್ನಾಗಿ ಬರುತ್ತೆ. ಆವಾಗ ನೀವು ಏನು ಮಾಡಬೇಕಂದ್ರೆ ಈ ಇಯರ್ ಇದೆಯಲ್ಲ, ಕರೆಕ್ಟಾಗಿ ಇಯರ್ ಸೆಂಟ್ರಿಗೆ ನೀವು ತೊಗೋಬೇಕು. ಕಾಣಿಸಿದೆಯಾ? ಈ ಇಯರ್ ಮೇಲೆ ಸೆಂಟರ್ಗೆ ತೊಗೊಳ್ಳಿ, ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಆ ಸೈಡು ಸೇಮ್ ಥಿಕ್ನೆಸ್ ಬರುತ್ತೆ, ಈ ಸೈಡು ಸೇಮ್ ಥಿಕ್ನೆಸ್ ಆಗಿ ಬರುತ್ತೆ. ಓಕೆ ಅಲ್ಲ? ಇವಾಗ ನಾರ್ಮಲಾಗಿ ಇವಾಗ ನೀವು ಪಫಿಂಗ್ ತೆಗಿತೀರ, ಈ ಥರ ರೌಂಡಾಗಿ ತೆಗ್ದು ಜಸ್ಟ್ ಮೇಲೆ ಬ್ಯಾಕ್ ಕುಮ್ಮಿಂಗ್ ಮಾಡಿ ನೀವು ತೆಗಿತೀರ. ಈ ರೀತಿ ಈ ಸಲ ಈ ಥರ ಮಾಡೋಕ್ಕೆ ಬೇಡ, ಸ್ವಲ್ಪ ಡಿಫ್ರೆಂಟಾಗಿ ನಾನು ಈ ಸಲ ಪಫ್ನ ತೆಗಿತೀನಿ. ಸೆಂಟರಲ್ಲಿ ಒಂದು ಪಾರ್ಟ್, ನೆಕ್ಸ್ಟ್ ಇದನ್ನ ಸೈಡಲ್ಲಿ ಸೆಕ್ಷನ್ ಕ್ಲಿಪ್ ಹಾಕಿದ್ದೀರಲ್ಲ ಅದಕ್ಕೆ ಬಂದು ಲಾಕ್ ಮಾಡಿ, ಇದರಲ್ಲೇ ಒಂದು ಪಾರ್ಟ್ನ ತಗೊಂಡು ನೀವು ಬ್ಯಾಕ್ ಕೂಮಿಂಗ್ನ ನೋಡ್ಕೊಂಡು ಮಾಡಿ. ತುಂಬ ನೀವು ಹೆವಿಯಾಗಿ ಬ್ಯಾಕ್ ಕೂಮಿಂಗ್ ಮಾಡ್ತೀರಾ ಅಂತಂದರೆ ಕ್ಲೈಂಟ್ಸಿಗೆ ರಿಮೂವ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅವರಿಗೆ ಯಾವ ಥರ ಬೇಕು ಪರ್ಫೆಕ್ಟಾಗಿ ನೀಟಾಗಿ ನೋಡ್ಕೊಂಡು ನೀವು ಬ್ಯಾಕ್ ಕೂಮಿಂಗ್ನ ಮಾಡ್ಕೊಳ್ಳಿ. ತುಂಬ ಹೆವಿಯಾಗಿ ಮಾಡಬಾರ್ದು. ನೀವು ಬ್ಯಾಕ್ ಕೂಮಿಂಗ್ ಮಾಡ್ತೀರಾ ಅಂತಂದರೆ ಫ್ರಂಟಲ್ಲಿ ಬಂದು ವಿಸಿಬಲ್ ಹಾಕಬಾರ್ದು, ಆ ರೀತಿ ನೀವು ಬ್ಯಾಕ್ ಕೂಮಿಂಗ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಆಮೇಲೆ ಬ್ಯಾಲೆನ್ಸ್ ಹೇರ್ನ ಈ ಥರ ತಗೊಳ್ಳಿ. ನೀವು ಇವಾಗ ಫ್ರಂಟಲ್ಲಿ ವಿಸಿಬಲ್ ಆಯಿತು ಅಂದರೆ ಮೇಲೆ ಲೈಟಾಗಿ ಆ ವಿಸಿಬಲ್ ಬ್ಯಾಕ್ ಕೂಮಿಂಗ್ನೆಲ್ಲ ರಿಮೂವ್ ಮಾಡ್ಕೋಬೋದು. ರಿಮೂವ್ ಮಾಡಿ ಹ್ಯಾಂಡ್ನ ಈ ಥರ ಇಟ್ಕೊಂಡು ಜಸ್ಟ್ ಟ್ವಿಸ್ಟ್, ಒಳಗಡೆ ಟ್ವಿಸ್ಟ್ ಮಾಡ್ಕೊಳ್ಳಿ. ಥರದಲ್ಲಿ ಸೆಕ್ಷನ್ನ ಮಾಡ್ಕೊಳ್ಳಿ. ಪಿನ್ಸ್ನ ಬಾಯಲ್ಲೇ ತೆಗಿಬಾರ್ದು. ಒಂದು ಹ್ಯಾಂಡ್ನ ಹಿಂಗೆ ಯೂಸ್ ಮಾಡಿ ಲಾಕ್ ಮಾಡಿ ಪಿನ್ನ ಇನ್ಸೆಕ್ಟ್ ಮಾಡಿ ಗ್ರಿಪ್ಪಾಗಿ. ಓಕೆನಾ. ನೆಕ್ಸ್ಟ್ ಬ್ಯಾಲೆನ್ಸ್ ಹೇರ್ನ ಸೇಮ್ ಅದೇ ರೀತಿ ಇವಾಗ ಈ ಸೈಡ್ ಹೆಂಗೆ ಮಾಡಿಕೊಂಡ್ರೆ ಅದೇ ರೀತಿ ಈ ಸೈಡ್ನ ನೀವು ಮಾಡ್ಕೋಬೇಕು. ಸೊ ಪಫಿಂಗ್ ಸೆಕ್ಷನ್ ಎಲ್ಲ ಆಯಿತು. ನೆಕ್ಸ್ಟ್ ಫ್ರಂಟ್ ಹೇರ್ ಸ್ಟೈಲ್ ನಾರ್ಮಲ್ ಜಸ್ಟ್ ಇದು ಪೀಲಿಂಗೇ ಮಾಡ್ತೀನಿ, ಪೀಲಿಂಗ್ ಅಂತೀನಿ. ನಾರ್ಮಲ್ ಜಸ್ಟ್ ಇದು ಎನಿಥಿಂಗ್ ಅಷ್ಟೇ. ಸೊ ಫ್ರಂಟಲ್ಲಿ ಯಾವ ಥರ ನಿಮ್ಗೆ ಬೇಕು ಆ ಥರ ನೀವು ನೋಡ್ಕೊಂಡು ಹಾಕೋಬೋದು. ಡಿಸೈನ್ ಬೇಕು ಅಂದರೆ ನೀವು ಡಿಸೈನ್ ಹಾಕ್ಬೋದು, ಇಲ್ಲ ನನಗೆ ನಾರ್ಮಲ್, ಯಾಕಂದರೆ ಅವ್ರ ಫೋರ್ ಹೆಡ್ನ ನೋಡಿ ನೀವು ಫ್ರಂಟ್ ಹೇರ್ ಸ್ಟೈಲ್, ಫ್ರಂಟ್ ಸೆಕ್ಷನ್ ಹೇರ್ ಸ್ಟೈಲನ್ನು ಮಾಡಬೇಕು. ಇದು ಫ್ರಂಟಲ್ಲೇ ತುಂಬ ದಪ್ಪ ಇದೆ. ಸೊ ಕ್ಲೈಂಟಿಗೂ ಇದೇ ಥರ ಹೇರ್ ಸಿಗೋದು ಡೌಟು. ಕೆಲವೊಬ್ರಿಗೆ ಮಾತ್ರ ತುಂಬ ತಿಕ್ಕಾಗಿರುತ್ತೆ ಹೇರು, ಕೆಲವೊಬ್ರಿಗೆ ಬಂದು ಹೇರ್ ಬಂದು ತುಂಬ ತಿನ್ನಾಗಿರುತ್ತೆ. ಅಲ್ಲಿಂದ
ಮುಂದೆ ಫ್ರಂಟ್ ಪಾರ್ಟಲ್ಲಿ ಹೇರ್ಸೇ ಇರೋದಿಲ್ಲ ಅವ್ರಿಗೆ, ನೋಡಿಕೊಂಡು ಹೇರ್ಸ್ನ ನೀವು ಫ್ರಂಟ್ ಸೆಕ್ಷನ್ನ ಮಾಡ್ಕೋಬೇಕು. ಜಸ್ಟ್ ಫ್ರಂಟಲ್ಲೇ ತುಂಬ ಪೀಲಿಂಗ್ನ ಮಾಡಬಾರ್ದು, ಜಸ್ಟ್ ಲೈಟಾಗಿ ಲೈಟ್ ವೆಯ್ಟಾಗಿ ಫ್ರಂಟಲ್ಲಿ ಪೀಲ್ ಮಾಡಬೇಕು. ನೀವು ಈ ಬ್ಯಾಕ್ ಸೈಡಲ್ಲಿ ಎಷ್ಟು ಪೀಲ್ ಮಾಡಿದ್ರೂ ಅಷ್ಟು ಚೆನ್ನಾಗೇ ಇರುತ್ತೆ, ಬಟ್ ಫ್ರಂಟಲ್ಲಿ ಮಾತ್ರ ತುಂಬ ಹೆವಿಯಾಗಿ ಮಾಡಬಾರ್ದು. ಪೀಲ್ ಮಾಡಿದ್ರೇ ಒಂಥರ ಇರುತ್ತೆ ಹೇರ್ಸು, ಪೀಲ್ ಮಾಡಿಲ್ಲ ಅಂದ್ರೇ ಒಂಥರ ಕಾಣಿಸುತ್ತೆ. ಮೇನ್ ಪೀಲಿಂಗಲ್ಲಿದೆ. ಇವಾಗ ಸಪೋಸ್ ಇಲ್ಲ ಆಯ್ತಲ್ಲ, ತುಂಬ ನೀವು ಹೆವಿಯಾಗಿ ಪೀಲ್ ಮಾಡಿದ್ರಿ ಅಂತಂದರೆ ಅದೇ ಪಾರ್ಟ್ ಯಾವುದಿದೆ ಅದನ್ನು ಈ ಥರ ಎಳೆದ್ರೆ ಅದು ಬಂದು ಪೀಲಿಂಗ್ ಒಳಗಡೆ ಹೋಗುತ್ತೆ. ಆವಾಗ ನೀವು ಇನ್ನೊಂದ್ಸಲಿ ನೀಟಾಗಿ ಪೀಲ್ ಮಾಡ್ಕೋಬೋದು. ಮೇನ್ ಏನು ಗೊತ್ತಾ, ಅವ್ರ ಫೇಸ್ ಆ್ಯಂಡ್ ಅವ್ರ ಹೇರ್ ಥಿಕ್ನೆಸ್ನ ನೋಡ್ಕೊಂಡು ನೀವು ಫ್ರಂಟ್ ಸೆಕ್ಷನ್ನ ಮಾಡಬೇಕು. ಲೂಸಾಗಿ ಎಣ್ಕೊಳಿತು ಈ ಇಯರ್ ಹತ್ರ ಪೀಲ್ ಮಾಡಬಾರ್ದು. ಯಾಕಂದರೆ ಒಂಥರ ಕುವಾಡ ಕಾಣಿಸುತ್ತೆ, ತುಂಬ ಎದ್ದು ಕಾಣಿಸುತ್ತೆ ಪೀಲಿಂಗ್ ಮಾಡಿದೆ ನೀವು. ಸೊ ಈ ಸೈಡೆಲ್ಲ ಫುಲ್ಲು ಕಂಪ್ಲೀಟಾಗಿ ಏಡ್ಸ್ ಎಲ್ಲ ಆಯಿತು. ಸೇಮ್ ಇದೇ ಥರ ಇವಾಗ ಈ ಕಡೆ ಹೆಂಗೆ ಹಾಕಿದೀವೋ ಅದೇ ಥರ ಸೇಮ್ ಈ ಸೈಡನ್ನ ಹಾಕಬೇಕು. ಈ ಕಡೆ ಬೇರೆ ಹೇರ್ ಸ್ಟೈಲ್ ಬೇಕು, ಈ ಕಡೆ ನನಗೆ ಬೇರೆ ಹೇರ್ ಸ್ಟೈಲ್ ಬೇಕು ಅಂತಂದರೆ ಈ ಕಡೆ ಬೇರೆ ಡಿಸೈನ್, ಈ ಕಡೆ ಬೇರೆ ಡಿಸೈನ್ ಬೇಕು ಅಂತಂದರೆ ನೀವು ಜಿಗ್ಜಾ ಕ್ರಾಸಿಂಗ್ನ ತಗೋಬಾರ್ದು, ಸೈಡ್ ಕ್ರಾಸಿಂಗ್ನ ತಗೊಂಡು ಫ್ರಂಟ್ ವೇರಿಯೇಷನ್ ಲೈಕ್ ಈ ಥರ ಮಾಡಿ ಈ ಸೈಡ್ ಬಂದು ರೋಲಿಂಗ್, ಇಲ್ಲ ಅಂತಂದರೆ ಬೇರೆ ಯಾರಾದರೂ ನೀವು ಮಾಡ್ಕೋಬೋದು. ಇವಾಗ ಈ ಸೈಡ್ ಆಗಿದೆಯಲ್ಲ, ಇದೇ ಥರ ಸೇಮ್ ಈ ಸೈಡನ್ನು ಹಾಕೊಳ್ಳೋಣ. ಸೊ ಸೈಡ್ ವೇರಿಯೇಷನ್ ಎಲ್ಲ ಆಯಿತು. ಸೊ ಬ್ಯಾಕಿಗೆ ಬರೋಣ. ಬ್ಯಾಕಲ್ಲಿ ನಾನು ಇದನ್ನು ಟ್ರೈ ಮಾಡಿಲ್ಲ, ನಾನೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಸೊ ಈ ಹೇರ್ನ ಸೆಕ್ಷನ್ ಮಾಡಿ ಕೂರ್ತಾನೆ ಇಲ್ಲ, ಈ ಹೇರ್ನ ಮೇಲೆ ಸೆಟ್ ಮಾಡಿಬಿಡ್ತೀವಿ. ಸೊ ಡಬಲ್ ಹೇರ್ ಸ್ಟೈಲ್ನ ಹಾಕ್ತಾ ಇದ್ದೀನಿ. ಲೈಟಾಗಿ ಇದನ್ನು ಪೀಲ್ ಮಾಡೋಣ. ಈ ಹೇರ್ ಸ್ಟೈಲ್ ಹಾಕಿದ್ರೆ ಏನು ಬೆನಿಫಿಟ್ ಅಂದರೆ ಸ್ವಲ್ಪ ಹೇರ್ ಬಂದು ತುಂಬ ದಪ್ಪ ಇರೋ ಥರ ಕಾಣಿಸುತ್ತೆ, ಇನ್ನೊಂದು ಅಗಲವಾಗಿ ಕಾಣಿಸುತ್ತೆ ಹೇರ್ ಇದು. ಅಷ್ಟೇ, 3 ಸ್ಟೆಪ್ ಆಗಿದ್ದಿದ್ರಲ್ಲಿ. ನೆಕ್ಸ್ಟ್ ಬ್ಯಾಲೆನ್ಸ್ ಇರೋ ಹೇರ್ನ ನೆಕ್ಸ್ಟ್ ಕೆಳಗಡೆ ಎಲ್ಲ ಆದಮೇಲೆ ಬ್ಯಾಲೆನ್ಸ್ ಇರೋ ಹೇರ್ನ ರಬ್ಬರ್ ಬ್ಯಾಂಡ್ ಹಾಕೋಣ. ಟೂ ಟು 3 ರೌಂಡ್ಸ್ ಅಷ್ಟೇ ಆಗೋದಿರೋದು, ಜಾಸ್ತಿ ಆಗಲ್ಲ.
ಪೀಲ್ ಮಾಡ್ತೀರಾ ಏರ್ನ ಅಂತಂದರೆ ಲೂಸಾಗಿ ಹಾಕ್ಕೊಂಡು ಆಮೇಲೆ ನೀವು ನಿಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನೀಟಾಗಿ ಪೀಲ್ ಮಾಡ್ಕೋಬೋದು, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇದು ಇದೇ ಥರ ಹಂಗೆ 4ನೇ ಗೆರೆನ ಹಿಂಗೆ ಬಿಟ್ಟರು ಚೆನ್ನಾಗಿರುತ್ತೆ. ಇದು ಪೀಲ್ ಮಾಡಿಬಿಟ್ರೂ ಇನ್ನೂ ಸೂಪರಾಗಿ ಕಾಣಿಸುತ್ತೆ. ಸೊ ರಬ್ಬರ್ ಬ್ಯಾಂಡ್ ಹಾಕೋಕ್ಕಿಂತ ಮುಂಚೆ ಪೀಲ್ ಮಾಡ್ತೀನಿ. ಓಕೆನಾ? ಇವಾಗ ಇಲ್ಲಿ ಹಾಕಿದ್ದೀರಲ್ಲ, ಇದೇ ಥರ ಸೇಮ್ ಎಷ್ಟು 1-2 ಸ್ಟೆಪ್ ಬರುತ್ತೆ. ಸೊ ಇದೇ ಥರ ಸೇಮ್ ಮೇಲೆ ಹೆಂಗೆ ಹಾಕಿದ್ದೀನೋ ಅದೇ ಥರ ಕೆಳಗಡೆ ಇವಾಗ ಹಾಕಬೇಕು. ಸೊ ಫೈನಲಿ ಬಂದು ಕಂಪ್ಲೀಟ್ ಎಲ್ಲ ಆಯಿತು. ಏರ್ ಸ್ಟೈಲ್ ಬಂದು ಇದು 2 ಸ್ಟೆಪ್ಪೇ ಆಗಿದ್ದು, ಅದಕ್ಕೆ ಮೇಲೆ ಆಗಿಲ್ಲ. ಯಾಕಂದರೆ ಲಾಸ್ಟಲ್ಲಿ ಈ ಚಿಕ್ಕ ಹೇರ್ಸ್ನ ಬಂದು ಹಾಕಿದ್ರೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನಾನು ಬರೀ 2 ಸ್ಟೆಪ್ ಕೆಳಗಡೆ ಬಂದು 3 ಸ್ಟೆಪ್ ಮಾಡಿ ಕಾಣಿಸ್ತಾನೆ. ಹಿಂದೆಗಡೆ ಬಂದು 3 ಸ್ಟೆಪ್ ಮಾಡಿದೆ. ಫ್ರಂಟ್ ವೇರಿಯೇಷನ್ ಬಂದು ಬ್ಯಾಕ್ ವೇರಿಯೇಷನಲ್ಲಿ ಸೆಕೆಂಡ್ ಲೇಯರ್ ಬಂದು 2 ಸ್ಟೆಪ್ಸ್ನ ಮಾಡಿದ್ದೀನಿ. ಈ ಲಾಸ್ಟಲ್ಲಿರೋ ಹೇರ್ಸ್ನ ನೀವು ಹೀಗೆ ಬಿಡ್ಬೋದು, ಇಲ್ಲಾಂದರೆ ಇದನ್ನು ಕರ್ಲ್ ಮಾಡ್ಬೋದು. ನೂಡಲ್ಸ್ ಕರ್ಲ್ ಬರುತ್ತಲ್ಲ, ಅದನ್ನು ಯೂಸ್ ಮಾಡಿ ಕರ್ಲ್ ಮಾಡ್ಬೋದು. ಇಲ್ಲ ನಮ್ಗೆ ಇದು ಬೇಡ ಅಂತಂದರೆ ಇನ್ನೇನು ಮಾಡ್ಬೋದು, ಇದನ್ನು ನೀಟಾಗಿ ಈ ಥರ ಟ್ವಿಸ್ಟ್ ಮಾಡಿ ಈ ರೀತಿ ಬ್ಯಾಕಲ್ಲಿ ಬಂದು ನೀವು ಸೆಟ್ ಮಾಡ್ಬೋದು. ನೀಟಾಗಿ ಕಾಣಿಸ್ದೇ ಇರೋ ಥರ ನೀವು ಬ್ಯಾಕ್ ಸೈಡಲ್ಲಿ ಬಂದು ಸೆಟ್ ಮಾಡಿದ್ರೆ ಈ ಥರ ಕಾಣಿಸುತ್ತೆ. ಸೊ ಸೆಟ್ ಮಾಡಾದರೂ ಮಾಡ್ಬೋದು, ಇಲ್ಲಾಂದರೆ ಲಾಸ್ಟಲ್ಲಿ ಇದೇ ಥರ ಬಿಟ್ಟು ಕೆಳಗಡೆ ಕರ್ಲ್ಸ್ನ ಮಾಡ್ಬೋದು, ಚೆನ್ನಾಗಿರುತ್ತೆ. ಇಲ್ಲಿ ಮೇನ್ ಏನು ಗೊತ್ತಾ, ಫ್ಲವರ್ಸ್ ಇಟ್ಟರೆ ನಿಮಗೆ ಈ ಪಿನ್ಸ್ ಕಾಣಿಸ್ತಿದೆಯಲ್ಲ, ಸೊ ಈ ಪಿನ್ಸ್ ಎಲ್ಲ ಬಂದು ಕಂಪ್ಲೀಟ್ಲಿ ಕ್ಲೋಸ್ ಆಗುತ್ತೆ, ಪಿನ್ಸ್ನ ಬಂದು ಕಾಣಿಸಲ್ಲ. ಇದು ಗೋಲ್ಡನ್ ಹೇರ್ ಅಲ್ವಾ, ಆ ರೀಸನಿಂದ ನಿಮಗೆ ಪಿನ್ಸ್ ಹೆದ್ದಿ ಕಾಣಿಸ್ಬೋದು. ಅಷ್ಟೊಂದಾಗ ಕಾಣಿಸ್ತಿಲ್ಲ, ನಾನೆಲ್ಲ ಒಳಗಡೆನೇ ಇನ್ಸೆಕ್ಟ್ ಮಾಡಿದ್ದೀನಿ. ಸೊ ನಿಮಗೆ ಕಾಣಿಸ್ತಿದೆ ಪಿನ್ಸು ಅಂತ ಅಂದರೆ ನೀವು ಇದ್ಮೇಲೆ ಫ್ಲವರ್ಸ್ನ ಬಂದು ಇನ್ಸೆಕ್ಟ್ನ ಮಾಡ್ಬೋದು. ನೀಟಾಗಿ ನಿಮಗೆ ಯಾವ ರೀತಿ ಫ್ಲವರ್ಸ್ ಬೇಕು ಆ ಥರ ಫ್ಲವರ್ಸ್ನ ಡಿಸೈನ್ನ ನೋಡ್ಕೊಂಡು ಮಾಡ್ಬೋದು. ಇಲ್ಲಿ ಒಂದು ಫ್ಲವರ್ಸು, ಇಲ್ಲಿ ಒಂದು ಫ್ಲವರ್, ಆ್ಯಂಡ್ ಲಾಸ್ಟಲ್ಲಿ ಬಂದು ಇಲ್ಲೊಂದು ಫ್ಲವರ್ನ ನೀವು ಇಡ್ಬೋದು, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇದು ಬಂದು ರಿಸೆಪ್ಷನ್ ಹೇರ್ ಸ್ಟೈಲ್ಗೆ ಹೊಸ ಟ್ರೆಂಡಿಂಗಲ್ಲಿದೆ ಈ ಥರ ಹೇರ್ ಸ್ಟೈಲು. ಸೊ ಅದಕ್ಕೆ ನಾನು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದೆ. ಸೀರಿಯಸ್ ಆಗಿ ಸೂಪರಾಗಿ ಬಂದಿದೆ. ಸೈಡ್ ವೇರಿಯೇಷನ್ ಬಂದು ತುಂಬ ಚೆನ್ನಾಗಿ ಬಂದಿದೆ. ಸೈಡ್ ಪೀಲಿಂಗ್ ಆ್ಯಂಡ್ ಈ ಕಡೆನೂ ಅಷ್ಟೇ, ಈ ಕಡೆನೂ ಅದೇ ಥರ ಬಂದಿದೆ. ಇದು 4 ಕಾಲಿನ ಜಡೆ, ಇದು 4 ಕಾಲಿನ ಜಡೆಯಲ್ಲೇ ಪೀಲ್ ಮಾಡ್ಬೋದು. ಪೀಲ್ ಮಾಡಿದ್ರೆ ಈ ಥರ ಕಾಣಿಸುತ್ತೆ. ಸೊ ನಿಮಗೆ ಪೀಲಿಂಗ್ ಬೇಡ, ನನಗೆ ನಾರ್ಮಲಾಗಿ ಬೇಕು ಅಂತ ಅಂದ್ರೂ ನೀವು ನಾರ್ಮಲಾಗೇ ಬಿಡ್ಬೋದು. ಸೊ ಇದೇ ಹೇರ್ ಸ್ಟೈಲ್. ಆದರೆ ಇದು ಹೇರ್ ಸ್ಟೈಲ್ ಮಾಡೋದಕ್ಕೆ ಕರೆಕ್ಟಾಗಿ 45 ಮಿನಿಟ್ಸ್ ಆಯಿತು ನನಗೆ. ಸೊ ವಿಡಿಯೋ ಎಲ್ಲ ತೆಗ್ದು ಎಲ್ಲ ಹೇರ್ ಸ್ಟೈಲ್ ಮಾಡಬೇಕಂತಂದರೆ ತುಂಬ ಹೊತ್ತು ಟೈಮ್ ಹಿಡಿಯುತ್ತೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಓಕೆ ಗೈಸ್, ಈ ವ್ಲಾಗ್ನ ಎಂಡ್ ಮಾಡ್ಕೊತೀನಿ. ವ್ಲಾಗ್ ಏನಾದ್ರು ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಗೆ ಯಾರಿಗಾರು ಮೇಕ್ ಓವರ್ ಬೇಕಿತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ನೆಲ್ಲ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ. ಮಾಡಿ ಬಾಯ್, ಲವ್ ಯು. ಹೇರ್ ಸ್ಟೈಲ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ತುಂಬ ನಾನು ಫಸ್ಟ್ ಹೇರ್ ಸ್ಟೈಲ್ ಮಾಡಿದಾಗ ನೀವು ಹೇರ್ ಸ್ಟೈಲ್ ಚೆನ್ನಾಗಿದೆ ಅಂತ ತುಂಬ ಜನ ನನಗೆ ಕಮೆಂಟ್ ಮಾಡಿ. ತುಂಬ ಥ್ಯಾಂಕ್ಸ್ ನನಗೆ, ಯಾರ್ಯಾರು ಹೇರ್ ಸ್ಟೈಲ್ನ ತುಂಬ ಇಷ್ಟಪಟ್ರಿ ಅಂತ. ಮೇ ಬಿ ಈ ಹೇರ್ ಸ್ಟೈಲು ನೀವು ಇಷ್ಟಪಡ್ತೀರಾ ಅಂತ ನನಗೆ ಅನಿಸುತ್ತೆ. ಓಕೆ ಬಾಯ್, ಲವ್. ಯಾವಾಗಲೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ.